ನಮಸ್ಕಾರ ಮಕ್ಕಳೇ. ನಾವು ಯಾಕೆ ಕುಟುಂಬದಲ್ಲಿ ವಾಸಿಸುತ್ತೇವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅಥವಾ ನಮಗೆ ಶಾಲೆಯಲ್ಲಿ ಯಾಕೆ ಸ್ನೇಹಿತರು ಇರುತ್ತಾರೆ? ಸಮಾಜಶಾಸ್ತ್ರ ಎಂದರೆ ಜನರು ಮತ್ತು ನಾವೆಲ್ಲರೂ ಹೇಗೆ ಒಟ್ಟಿಗೆ ವಾಸಿಸುತ್ತೇವೆ ಎಂಬುದರ ಬಗ್ಗೆ ಕಲಿಯುವುದು. ನಿಮ್ಮ ಕುಟುಂಬದ ಬಗ್ಗೆ ಯೋಚಿಸಿ. ನೀವು ಒಟ್ಟಿಗೆ ಊಟ ಮಾಡುತ್ತೀರಿ, ಒಟ್ಟಿಗೆ ಆಟ ಆಡುತ್ತೀರಿ ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತೀರಿ. ಅದು ಒಟ್ಟಿಗೆ ವಾಸಿಸುವ ಜನರ ಒಂದು ಚಿಕ್ಕ ಗುಂಪು. ಈಗ ನಿಮ್ಮ ಶಾಲೆಯ ಬಗ್ಗೆ ಯೋಚಿಸಿ. ನೀನು ಮತ್ತು ನಿನ್ನ ಎಲ್ಲ ಸ್ನೇಹಿತರು ಒಟ್ಟಿಗೆ ಕಲಿಯುತ್ತೀರಿ ಮತ್ತು ಆಡುತ್ತೀರಿ. ಅದು ಒಂದು ದೊಡ್ಡ ಗುಂಪು. ಈ ಎಲ್ಲಾ ಜನರ ಗುಂಪುಗಳು ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮ ಅಕ್ಕಪಕ್ಕದವರು ಸೇರಿ ಒಂದು ಸಮಾಜ ಆಗುತ್ತದೆ. ಸಮಾಜಶಾಸ್ತ್ರವು ನಮ್ಮ ಸಮಾಜವನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಜಾರುಬಂಡೆ ಮೇಲೆ ಆಡುವಾಗ ನಿಮ್ಮ ಸರದಿಗಾಗಿ ಕಾಯುವಂತಹ ನಿಯಮಗಳು ನಮಗೆ ಯಾಕಿವೆ ಎಂದು ಇದು ನಮಗೆ ಕಲಿಸುತ್ತದೆ. ನಿಯಮಗಳು ನಾವೆಲ್ಲರೂ ಸಂತೋಷವಾಗಿ ಒಟ್ಟಿಗೆ ಬದುಕಲು ಸಹಾಯ ಮಾಡುತ್ತವೆ. ನಾವು ಯಾಕೆ ಹಬ್ಬವನ್ನು ಒಟ್ಟಿಗೆ ಆಚರಿಸುತ್ತೇವೆ, ಸಿಹಿ ಹಂಚಿ ಸಂಭ್ರಮಿಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಎಷ್ಟು ಮುಖ್ಯ ಎಂಬುದನ್ನು ಇದು ನಮಗೆ ತೋರಿಸುತ್ತದೆ. ಆದ್ದರಿಂದ ಸಮಾಜಶಾಸ್ತ್ರ ಎಂದರೆ ನಾವೆಲ್ಲರೂ, ಅಂದರೆ ಜನರು, ನಮ್ಮ ಈ ಅದ್ಭುತವಾದ ಸಮಾಜದಲ್ಲಿ ಹೇಗೆ ಒಟ್ಟಿಗೆ ಬದುಕುತ್ತೇವೆ, ಆಡುತ್ತೇವೆ ಮತ್ತು ಬೆಳೆಯುತ್ತೇವೆ ಎಂಬುದರ ಅಧ್ಯಯನ.